ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಹೇಳಿದರೆ, ನಾನು ಇವತ್ತು ಡೇ ಪೂರ್ತಿ ಏನು ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಅವನ್ನ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೇಕು. ನೈಟ್ ಇಡೀ ಲೇಟಾಗಿ ಆಟಾಡ್ಕೊಂಡು ಲೇಟಾಗಿ ಮಲ್ಕೊಂಡ. 12:30 ಆಗ್ಬೇಕಾರೆ ಮಲ್ಕೊಂಡಿದ್ದು. ಬೆಳಗ್ಗೆ ಎದ್ದಾಳ್ಬೇಕಾದ್ರೆ ಲೇಟ್ ಆಯಿತು. ಇವಾಗ ಅವ್ನು ಸ್ನಾನ ಮಾಡಿಸೋಣ. ಅವನ್ನ ಹಾಗೆ ಬೇಗ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಯಾಕಂದರೆ ತುಂಬ ಹೊತ್ತು ಅವನ್ನ ಇರಿಸ್ಕೊಳ್ಲಿಕ್ಕೆ ಆಗಲ್ಲ. ಇವಾಗ ಕೋಲ್ಡ್ ಅಲ್ಲ, ಎಣ್ಣೆ ಹಾಕಿ ಮಲಗಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಬೇಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಸ್ನಾನ ಮಾಡಿಸ್ಲಿಕ್ಕೂ ಕಷ್ಟ ಅವನ್ನ ಇವಾಗ. ಯಾಕೆಂತ ಹೇಳಿದರೆ, ಚಿಕ್ಕವನಿದ್ದಾಗಾದರೆ 1, 2, 3 ಮಂತಲ್ಲಿ ಆದರೆ ಅವ್ನು ಅಷ್ಟೊಂದು ಈಸಿಯಾಗಿ ಕೈಯಿಂದ ಜಾರಲ್ಲ. ಅಂದರೆ ಸಿಗ್ತಾನೆ ಕೈಗೆ ಎಣ್ಣೆ ಹಾಕಿದಾಗ ಸಹ. ಅಂದರೆ ಇವಾಗ ಅವನೇ ಆಗಿ ಮಗ್ಚಿ ಮಲಗ್ತಾನಲ್ಲ, ಅದಕ್ಕೋಸ್ಕರ ಕಷ್ಟ ಅವನ್ನ ಇಟ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಹಸ್ಬೆಂಡ್ನ ಕರ್ಕೊಂಡು ಹೋಗಿದ್ದೆ ಜೊತೆಗೆ, ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರುವ ಅಂತ. ಮೊದಲೆಲ್ಲಾದರೆ ನಾನೇ ಮಾಡಿಸ್ತಿದ್ದೆ. ಈಗ ಯಾರಾದರೂ ಒಬ್ಬರು ಜೊತೆಗೆ ಇರಬೇಕು, ಕಷ್ಟ ಅವನ್ನ ಎತ್ಕೊಳ್ಳಿಕ್ಕೆ. ಕೈಯಿಂದ ಕಾಲಿಂದೆಲ್ಲ ಜಾರಿ ಕೆಳಗೆ ಇದು ಮಾಡ್ತಾನೆ. ಹಾಗೆ ಬೇಗ ಕರ್ಕೊಂಡು ಬಂದೆ ಸ್ನಾನ ಮಾಡಿಸಿ. ಮನೆಯಲ್ಲೆಲ್ಲ ಇದ್ದಾರೆ, ಅತ್ತೆಯವರೆಲ್ಲ ಇದ್ದಾರೆ. ಅಂದರೆ ನಾನೇ ಕಲಿಬೇಕಲ್ಲ ಅವನ್ನ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಒಂದು ಕಾರಣಕ್ಕೆ ಬೇಗ ನಾನೇ ಕಲ್ತ್ಕೊಂಡೆ. 28 ಡೇಸಿಂದನೇ ಅವನ್ನ ನಾನೇ ಸ್ನಾನ ಮಾಡಿಸಿದ್ದು. ಎಲ್ಲ ಹೇಳ್ಕೊಡ್ತಾರೆ ಅತ್ತೆ, ನನ್ನ ಚಿಕ್ಕಮ್ಮ, ಆಂಟಿಯವರೆಲ್ಲ ಹೇಳ್ಕೊಡ್ತಾರೆ. ಆದರೂ ನಾನೇ ಕಲ್ತ್ಕೋಬೇಕಲ್ಲ ಅಂತೇಳಿ ಇವ್ರ ಕೈಗೆ ಇದು ಮಾಡಲ್ಲ, ನಾನೇ ಸ್ನಾನ ಮಾಡಿಸ್ತೀನಿ. ಅವ್ನು ಮಲಗೆದ್ಮೇಲೆ ಒಂದು 5 ಮಂತ್ ಕಂಪ್ಲೀಟ್ ಆಯಿತು. ಫೋಟೋ ತೆಗಿಬೇಕು. ಅವ್ನು ಮಲಗೆದ್ಮೇಲೆ ತೆಗಿವ. ಇವಾಗ ಮಲ್ಕೊಳ್ಳಿ, ಇಲ್ಲಾಂದರೆ ಅಳ್ತಾನೆ ಅವನು. ಹಾಗೆ ಈ ಮಂತ್ ಲಾಸ್ಟ್ಗೆ ಅವ್ನು ನೇಮಿಂಗ್ ಸೆರೆಮನಿ ಬೇರೆ ಇದೆ. ಇವಾಗಷ್ಟೇ ಎದ್ದ. ಅಂದರೆ ನಾನು ತುಂಬ ಗ್ರ್ಯಾಂಡಾಗಿ ಅವ್ನ ಫೋಟೋಸ್ ಎಲ್ಲ ತೆಗ್ದಿಲ್ಲ. ಚಿಕ್ಕದ್ರಿಂದ 1 ಮಂತಿಂದನೇ ಸಿಂಪಲ್ಲಾಗೆ ತೆಗ್ದಿರೋದು. ತುಂಬ ಗ್ರ್ಯಾಂಡೆಲ್ಲ ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಈ ಥರ ಸಿಂಪಲ್ಲಾಗಿ ತೆಗೆದು ಸೈಡಲ್ಲಿ ನಾನೇ ಎಡಿಟ್ ಮಾಡ್ತಿದ್ದೆ. 1 ಮಂತ್ 2 ಮಂತ್ ಆ ಥರ. ಈ ಸಲ ಹಸ್ಬೆಂಡಿಗೆ ಹೇಳಿದ್ದೆ ತೆಗಿಲಿಕ್ಕೆ. ನಾನು ವೀಡಿಯೋ ಮಾಡ್ತಾಯಿದ್ದೆ ಈಚೆ ಸೈಡಿಂದ. ಬಾವು ಕೂಡ ಇದ್ದರು, ಅವರೇನೋ ಕಾರ್ದೇನೋ ರಿಪೇರಿ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಹಸ್ಬೆಂಡನ್ನೇ ಕರ್ಕೊಂಡೆ ತೆಗೀರಿ ಅಂತ. ಒಂದಷ್ಟು ಸಿಂಪಲ್ಲಾಗೆ ಇದು ಮಾಡಿದ್ದೀನಿ. ಅಂದರೆ ಗೊತ್ತಲ್ಲ, ಗರ್ಲ್ಸಿಗಾದರೆ ತುಂಬ ಫ್ರಾಕ್ ಇಂಥದ್ದೆಲ್ಲ ಚೆನ್ನಾಗಿರೋದು ಬರುತ್ತೆ. ಬಾಯ್ಸಿಗಾದರೆ ಇದೇ ಒಂಥರ ಶರ್ಟು, ಪ್ಯಾಂಟು, ಚಡ್ಡಿ ಇದೇ ಬರೋದು. ಅದರಲ್ಲೂ ಸ್ವಲ್ಪ ಕಲೆಕ್ಷನ್ ಇದೆ. ಅವ್ನಿಗಿನ್ನೂ ನೇಮಿಂಗ್ ಸೆರೆಮನಿ ಆಗ್ಬೇಕಾದ್ರೆ ಸ್ವಲ್ಪ ತಗೊಳ್ಬೇಕು. ಇವಾಗ ಎಷ್ಟೇ ಬಟ್ಟೆ ತಗೊಂಡ್ರು ಎಲ್ಲ ವೇಸ್ಟ್. ಅವ್ನಿಗೆ 1 ಮಂತ್ 2 ಮಂತ್ಗೆ ಆಗ್ಬೋದು ಅಷ್ಟೇ. ಇನ್ನು ಅವ್ನಿಗೆ ಬೇಗ ಬೆಳವಣಿಗೆ ಆಗೋದಲ್ಲ, ಹಾಕ್ಲಿಕ್ಕೆ ಆಗಲ್ಲ ಅಂತೇಳಿ ತುಂಬ ಏನು ಬಟ್ಟೆ ತಗೊಂಡಿಲ್ಲ. ನೋಡಕ್ಕೆ ಬರೋರೆಲ್ಲ ಸುಮಾರು ಬಟ್ಟೆ ಕೊಟ್ಟಿರೋದೆಲ್ಲ ಹಾಗೇ ಇದೆ, ಹಾಕೇ ಇಲ್ಲ ಅವನಿಗೆ ಒಂದ್ಸಲಿ ಕೂಡ. ಸುಮಾರು ಬಟ್ಟೆ ಕೂಡ ಹಾಗೇ ಇದೆ. ಹಾಗೆ ಅವ್ನ ಫೋಟೋ ಎಲ್ಲ ತೆಗ್ದಾದ್ಮೇಲೆ ಮೇಲೆ ನಮ್ಮ ರೂಮಲ್ಲಿ ಖಾಲಿ ಬಿಟ್ಟಿದ್ದ. ಅಲ್ಲಿ ಹಾಗೆ ಒಂದು ಸ್ವಲ್ಪ ಕಸ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬರುವ ಅಂತ ಹೋದೆ. ಅಲ್ಲೇನೂ ಇಲ್ಲ. ಇವಾಗ ಒಂದು ಡ್ರೆಸ್ಸಿಂಗ್ ಮಿರರ್ ಮಾತ್ರ ಇದೆ, ಮತ್ತೆಲ್ಲ ನಾವು ಕೆಳಗೆ ಸೆಟ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದರೆ, ನಾನು ಪ್ರೆಗ್ನೆಂಟ್ಲಿದ್ದಾಗ ಸ್ಟೆಪ್ ಹತ್ತೋದು ಇಳಿಯೋದು ನಂಗೆ ತುಂಬ ಕಷ್ಟ ಆಗ್ತಿತ್ತು. ಅದು ಚಿಕ್ಕ ಸ್ಟೆಪ್ಪು ಬೇರೆ ಮನೆಯೊಳಗೇ. ಅದಕ್ಕೆ ಇಳಿಯೋದು ಪುನಃ ಮೇಲೆ ಹತ್ತೋದು ತುಂಬ ಕಷ್ಟ ಆಗ್ತಿತ್ತು. ನೈಟೆಲ್ಲ ಎಲ್ಲರೂ ಬಿದ್ದುಬಿಡ್ತೀನಿ ಅಂತ ನನಗೂ ಭಯ. ಅದಕ್ಕೋಸ್ಕರ ನಾವು ಕೆಳಗೆ ಶಿಫ್ಟ್ ಆದ್ವಿ. ಈಗ ಮೇಲೆ ಬಿಟ್ಟು ಬಂದಮೇಲೆ ಅಪರೂಪ ಹೋಗೋದು. ಈಗ ಮಗುನ ಕರ್ಕೊಂಡು ಆಗಲ್ಲ ಎಲ್ಲ ಕೆಲಸ ಮಾಡಲಿಕ್ಕೆ. ಹಾಗೆ ಅವನ್ನ ಹಸ್ಬೆಂಡ್ ಹತ್ರ ಬಿಟ್ಬಿಟ್ಟು ಸ್ವಲ್ಪ ಹೋಗಿ ಕ್ಲೀನ್ ಮಾಡ್ಕೊಂಡು ಬಂದೆ. ಕಸ ಏನಿರಲಿಲ್ಲ, ಆದರೂ ಒಂದು ಸ್ವಲ್ಪ ಜೇಡೆಲ್ಲ ಬಂದುಬಿಟ್ಟಿತ್ತು. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬೇಗ ಬಂದೆ. ಹಾಗೆ ಅಲ್ಲಿ ಹೊರಗಡೆ ಕೂರಲಿಕ್ಕೆ ನನಗೆ ಫಸ್ಟೆಲ್ಲ ತುಂಬ ಇಷ್ಟ, ಮದುವೆ ಆದ ಸ್ಟಾರ್ಟಿಂಗಲ್ಲಿ. ಇವಾಗ ಟೈಮೆಲ್ಲ ಮಿಸ್ ಮಾಡ್ಕೋತಿದ್ದೀನಿ ಮೇಲೆ ಕೂರೋದೆಲ್ಲ.